ಹಲೋ ಎವ್ರಿವಾನ್, ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್. ಇವತ್ತು ನನ್ನ ತಂಗಿ ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಪ್ರೀತಿ, ಇವತ್ತು ನಾನು ಚಿಕನ್ ಪಲಾವ್ ಮಾಡ್ತಿದ್ದೀನಿ. ನಾನು ನಮ್ಮ ಸ್ಟೈಲಲ್ಲಿ ಮಾಡ್ತಿದ್ದೀನಿ. ಓಕೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ ನಮಗೆ ಮತ್ತು ಆನಿಯನ್, ಟೊಮ್ಯಾಟೊ, ಲವಂಗ ಪೌಡರ್. ಇದು ಹೋಮ್ ಮೇಡ್ ಚಿಕನ್ ಪೌಡರು, ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು. ಮಾಂಸ ಸಾಂಬಾರಿಗೆಲ್ಲ ಇದನ್ನೇ ಯೂಸ್ ಮಾಡ್ತೀವಿ ನಾವು. ರುಚಿಗೆ ತಕ್ಕಷ್ಟು ಉಪ್ಪು, ಕೊರಿಯಂಡರ್ ಲೀವ್ಸ್, ದೆನ್ ಗ್ರೀನ್ ಚಿಲ್ಲಿ, ಮತ್ತು ನಾನು 2 ಇದು ತೊಗೊಂಡಿದ್ದೀನಿ, ಬಿರಿಯಾನಿ ಪೌಡರ್ ತೊಗೊಂಡಿದ್ದೀನಿ. ಮತ್ತು ನಾವು ಸ್ಪೆಷಲ್ಲಾಗಿ ಒಂದು ಮಸಾಲೆ ಮಾಡ್ಕೋತೀವಿ, ಅದು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಓಕೆ. ತೊಗೋತಿದ್ದೀನಿ. ಮತ್ತು ಸ್ವಲ್ಪ ಟೊಮ್ಯಾಟೊ ಅಷ್ಟನ್ನು ರುಬ್ಕೊಳ್ಳೋದಕ್ಕಾ? ಹೌದು, ರುಬ್ಕೊಳ್ಳೋಕ್ಕೆ. ಮತ್ತು ಒಂದು ಸ್ವಲ್ಪ ಕೊರಿಯಂಡರ್ ಲೀವ್ಸ್. ಓಕೆ. ದೆನ್ ಒಂದು ಸ್ವಲ್ಪ ಚಿಲ್ಲಿ. ಓಕೆನಾ? ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನಾವು ಏನಕ್ಕೆ ಇದನ್ನು ಮಾಡ್ಕೊತಿದ್ದೀವಿ ಅಂತ ಅಂದ್ರೆ, ಸೊ ನಮಗೆ ಸ್ವಲ್ಪ ಸ್ಪೈಸಿ ಆ ಥರ ಬೇಕಂತಂದರೆ, ಟೇಸ್ಟಿಯಾಗಿ ಬೇಕಂದ್ರೆ ಮಾಡ್ಕೋತೀವಿ ಇದನ್ನು. ಅಂದರೆ ಸ್ವಲ್ಪ ಜನ ಲೈಕ್ ಮಾಡಲ್ಲ ಅಷ್ಟು ಟೇಸ್ಟಿಯಾಗಿ, ಸ್ವಲ್ಪ ಸಪ್ಪೆ ಥರ ಬೇಕು ಅಂತ ಅಂತಾರೆ ನಾರ್ಮಲ್ ಆಗಿ. ಅಂಥವ್ರು ಬರೀ ಪಲಾವ್ ಪೌಡರ್ ಹಾಕೋತಾರೆ. ನಮ್ಗೆ ಸ್ವಲ್ಪ ಟೇಸ್ಟಿ ಆಗಬೇಕು, ಬಿಕಾಸ್ ನಾವು ಮಂಡ್ಯದವ್ರಲ್ವಾ, ಸೊ ಅದಕ್ಕೆ ನಮ್ಗೆ ಟೇಸ್ಟಿ ಆಗಬೇಕು. ಅದಕ್ಕೆ ನಾನು ಇದು ಸ್ಪೆಷಲ್ ಆಗಿ ಇದನ್ನು ರುಬ್ಕೋತಿದ್ದೀನಿ. ಓಕೆನಾ? ಇಲ್ಲೇನು ಸ್ಪೆಷಲ್ ಅಂತ ಅಂದ್ರೆ, ನಾನು ಮನೆಯಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಮನೆಯದೇನೆ ಎಲ್ಲ ಹೋಮ್ ಮೇಡ್. ಓಕೆನಾ? ಪೌಡರ್ ಹಾಕ್ತಿದ್ದೀನಿ ಸ್ವಲ್ಪ ನಾನು ರುಬ್ಕೊಳ್ಳೋಕೆ. ಚಿಕನ್ ಪೌಡರ್ ಹಾಕೋತಿದ್ದೀನಿ. ನಾನು ಸ್ವಲ್ಪ ನೀರು ಹಾಕೊಂಡು ನಾನು ಗಟ್ಟಿಗೆ ರುಬ್ಕೋತೀನಿ. ಓಕೆ, ಮಸಾಲೆ ರುಬ್ಕೊಂಡಿದ್ದೀನಿ, ಪರ್ಫೆಕ್ಟಾಗಿ ಬಂದಿದೆ ಎಲ್ಲಾನು. ಓಕೆನಾ? ಸ್ವಲ್ಪ ಇದು ಬಿಸಿ ಆಗಲಿ. ಈಗ ಸ್ವಲ್ಪ ನಾನು ಆಯಿಲ್ ಹಾಕೋತಿದ್ದೀನಿ ಚಿಕನ್ ಫ್ರೈ ಮಾಡೋಕ್ಕೆ. ಸ್ವಲ್ಪ ಆಯಿಲ್ ಬಿಸಿ ಆಗಿದ ತಕ್ಷಣ ಚಿಕನ್ ಹಾಕ್ತೀವಿ. ಓಕೆನಾ? ಇರು. ಚಿಕನ್ ಎಲ್ಲ ಫ್ರೈ ಆಗ್ತಿದೆ. ಇದೊಂದು ಸ್ವಲ್ಪ ನೀರೆಲ್ಲ ಸುಂಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ತಿದ್ದೀನಿ. ಟರ್ಮರಿಕ್ ಪೌಡರ್ ಹಾಕಿದ್ದೀನಿ. ಸ್ವಲ್ಪ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ನೀರು ಫುಲ್ಲು ಕ್ಲೀನಾಗೆ ಸುಂಡಿ ಡ್ರೈ ಆಗೋವರೆಗೂ ಕ್ಲೀನಾಗೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಓಕೆನಾ? ಉಪ್ಪು ಹಾಕ್ಕೊಂಡು ಈಗ ಕ್ಲೀನಾಗಿ ಫ್ರೈ ಆಗಿದೆ. ಈಗ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಆನಿಯನ್ ಆ್ಯಡ್ ಮಾಡ್ಕೊತಿದ್ದೀನಿ ಈಗ ಚಿಕನಿಗೆ. ಸಾಕು ಆನಿಯನ್ ನಮಗೆ ಪಲಾವ್ಗೆ. ಕ್ಲೀನಾಗಿ ನಾವೀಗ ಚಿಕನ್ ಜೊತೆ ಆನಿಯನ್ನ ಮಿಕ್ಸ್ ಮಾಡ್ಕೊತಿದ್ದೀವಿ. ಕ್ಲೀನಾಗಿ ಅದು ಬ್ರೌನಿಷ್ ಕಲರ್ ಆಗಬೇಕು ಆನಿಯನ್, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಚಿಕನ್ ಜೊತೆ. ಆನಿಯನ್ ಜೊತೆ ಸ್ಪೈಸೀಸ್ ಐಟಮ್ಸ್ನ ಆ್ಯಡ್ ಮಾಡ್ಕೊತಿದ್ದೀನಿ ಚಿಕನ್ ಒಳಗಡೆ. ಚಿಕನ್ನು ಮಸಾಲೆ ಎಲ್ಲ ಫ್ಲೇವರ್ ತುಂಬ ಘಮಘಮವಾಗಿ ಬರ್ತಿರುತ್ತೆ. ಇದನ್ನು ಅವಾಗವಾಗ ತಿರುವಾಕೊಳ್ತಿರ್ಬೇಕು. ಆ್ಯಡ್ ಮಾಡಿದೆ. ಅದಾದ್ಮೇಲೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಮತ್ತು ಪುದೀನ ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ ಹಾಕೋತೀನಿ. ಮಾಡಿದ್ದೀನಿ. ಈಗ ಕ್ಲೀನಾಗಿ ಎಲ್ಲಾನು ಫ್ರೈ ಮಾಡ್ಕೊತೀನಿ ಚಿಕನ್ ಜೊತೆ. ಈಗ ನಾನು ಟೊಮ್ಯಾಟೊ ಆ್ಯಡ್ ಮಾಡ್ಕೊತೀನಿ ಚಿಕನ್ನಿಗೆ. ಫುಲ್ ಕ್ವಾಂಟಿಟಿಲೂ ಹಾಕೊಬಿಡ್ತೀಯ? ಅಂದರೆ ನೀನು ಎಲ್ಲ ಕಟ್ ಮಾಡಿದ್ದಿಲ್ಲ ಅಷ್ಟನ್ನು ಹಾಕೋತೀಯ? ಅಷ್ಟನ್ನು ಹಾಕೋತಿದ್ದೀನಿ. ಈಗ ಕ್ಲೀನಾಗಿ ಚಿಕನ್ ಜೊತೆ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಟೊಮ್ಯಾಟೊನ. ನನಗೆ ಇದು ಹೊಸ ಪಲಾವ್ ಅಂತ ಅನಿಸ್ತಿದೆ, ನಾವು ಯಾವತ್ತೂ ಮಾಡಿಲ್ಲ. ಇದೊಂದು ಡಿಫ್ರೆಂಟ್ ಎಲ್ಲ ಆದಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ. ಹೌದಾ?
ನಾವು ಸ್ವಲ್ಪ ಬೇರೆ ಥರ ಮಾಡ್ತೀವಿ. ಹಾಂ. ಅಂದರೆ ನಾವು ಹೋಟೆಲ್ ಸ್ಟೈಲಲ್ಲೇ ಟೇಸ್ಟ್ ಬರುತ್ತೆ. ಹಾಂ ಅದು ಇದು ಸ್ವಲ್ಪ ಡಿಫ್ರೆಂಟಾಗಿ. ಹಾಂ ಹಾಂ ಓಕೆ. ಕ್ಲೀನಾಗಿ ಫ್ರೈ ಆಗ್ತಿದೆ. ಕ್ಲೀನಾಗಿ ಫ್ರೈ ಆದಮೇಲೆ ನಾವು ಗ್ರೈಂಡ್ ಮಾಡಿರೋಂಥ ಮಸಾಲೆನ ಚಿಕನ್ಗೆ ಆ್ಯಡ್ ಮಾಡ್ಕೊತಿದ್ದೀನಿ. ಚಿಕನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಕ್ಲೀನಾಗಿ ಅದು ಚಿಕನ್ಗೆ ಹಿಡಿಬೇಕು ಮಸಾಲೆ. ಮಸಾಲೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ಥರ ಕ್ಲೀನಾಗಿ ಅದು ಫ್ರೈ ಆಗಬೇಕು ಚಿಕನ್ ಜೊತೆ. ಹಸಿ ಸ್ಮೆಲ್ ಹೋಗಿಲ್ಲ ಅಂದರೆ ಸ್ಮೆಲ್ ಬರುತ್ತೆ ಅದು, ಅದಕ್ಕೋಸ್ಕರ. ಇದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ತಗೊಂಡು ಹಾಕ್ತಿದ್ದೀನಿ ಚಿಕನ್ ಒಳಗಡೆ. ಮತ್ತು ಮಿಕ್ಸಿ ಜಾರಲ್ಲಿ ಅಂಟ್ರಂಥ ಖಾರಕ್ಕೆ ನನಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಮಾಡ್ತೀನಿ ನಾನು ಇದ್ರೊಳಗಡೆ. ಈಗ ನಾನು 2.5 ಪಾವಷ್ಟು ಅಕ್ಕಿ ಹಾಕ್ತಿದ್ದೀನಿ. ಅದಕ್ಕೋಸ್ಕರ 2 ಬಿರಿಯಾನಿ ಪೌಡರ್ ಹಾಕೋತಿದ್ದೀನಿ. ಸ್ವಲ್ಪ ಟೇಸ್ಟಿಯಾಗಿರಲಿ ಅಂದ್ಬಿಟ್ಟು 2 ಬಿರಿಯಾನಿ ಪ್ಯಾಕೆಟ್ಸ್ ಹಾಕೋತಿದ್ದೀನಿ. ಬಿರಿಯಾನಿ ಪೌಡರ್ ಜೊತೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನನಗೆ ಈಗ ನೀರು ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಕಣ್ಣಾಳತೆಯಿಂದ ಹಾಕೋತೀನಿ ನೀರು. ನಿಮಗೆ 2.5 ಪಾವಿಗೆ 4 ಲೋಟ ಹಾಕೊಡಿ ನೀರನ್ನ. ಇಲ್ಲಿ 2.5 ಪಾವು ಅಕ್ಕಿ ತೊಗೊಂಡಿದ್ದೀನಿ. ವಾಶ್ ಮಾಡಿ ನಾನು ನೆನೆಸ್ತಿಲ್ಲ, ಡೈರೆಕ್ಟಾಗಿ ಅದನ್ನು ಹಾಕ್ತಿದ್ದೀನಿ ಪಲಾವಿಗೆ. ನನಗೋಸ್ಕರ ನನ್ನ ತಂಗಿ ಚಿಕನ್ ಪಲಾವ್ನ ರೆಡಿ ಮಾಡ್ತಾ ಇದ್ದಾಳೆ. ನಾನು ಚಿಕನ್ ಫ್ರೈ ಮಾಡ್ಬೇಕಾದ್ರೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕೊಂಡಿದ್ದೆ. ಈಗ ನಮಗೆ ಎಷ್ಟು ಟೇಸ್ಟ್ ಸಿಗಬೇಕು ಅಷ್ಟು ಉಪ್ಪನ್ನ ಹಾಕೋತಿದ್ದೀನಿ. ಈಗ ಕುದೀತಾ ಇದೆ. ಈಗ ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ಉಪ್ಪನ್ನ. ಎಷ್ಟು ರುಚಿಗೆ ಬೇಕೋ ಅಷ್ಟನ್ನು ಹಾಕೊಳ್ಳಿ. ಅವಳು ಮೊದಲೇ ಚಿಕನ್ ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಿದ್ಲು. ಈಗ ಟೇಸ್ಟ್ ನೋಡಿ ಹಾಕೊಳ್ಳಿ. ಇದು ಚೆನ್ನಾಗಿ ಕುದೀತಾ ಇದೆ. ಅಕ್ಕಿನ ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಾಕೊಂಡ್ಮೇಲೆ ನಾವು ಅಲ್ಲಲ್ಲೇ ತಿರುವಾಗ್ತಾ ಇರಬೇಕು, ಇಲ್ಲಾಂದರೆ ತಳ ಸೀತ ಬರ್ತಾ ಇರುತ್ತೆ. 2 ಸೆಕೆಂಡ್ಗೂ ನಾವು ತಿರುವಾಗ್ತಾ ಇರಬೇಕು, ಅದು ಸ್ವಲ್ಪ ಕುದಿ ಬರೋವರೆಗೂ. 60 to 70% ಅಷ್ಟು ಅಕ್ಕಿ ಬೆಂದಿದೆ. ಇದು ತಳ ಹಿಡಿಯುತ್ತೆ ಅಂತ ಅವಾಗವಾಗ ತಿರುವಾಕೊಳ್ತಾ ಇದ್ದೀವಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಮೊದಲಿಗಿಂತ ಇನ್ನೂ ಸ್ವಲ್ಪ ಬೆಂದಿದೆ. ಮತ್ತೆ ನಾವು ಇಲ್ಲಿ ತಿರುವಾಕೊಳ್ತಾ ಇದ್ದೀವಿ. ಎಲ್ಲ ಆಗಿದೆ. ಇನ್ನು 2 ಮಿನಿಟ್ಸ್ ಬೇಕು, ಸ್ವಲ್ಪ ಪಂಗಬೇಕು. ಫೈನಲಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇದಕ್ಕೆ ಡೆಕೋರೇಷನ್ಗೆ ಅಂತ ನಾವಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ಕೊಳ್ತಾ ಇದ್ದೀವಿ. ಈಗ ತಿರುವಾಗ್ತಿದ್ದೀವಿ. ಅನ್ನ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಚಿಕನ್ ಪೀಸಸ್ಸು ಅಷ್ಟೇ ಚೆನ್ನಾಗಿ ಬೆಂದಿದೆ. ಎಲ್ಲೂ ಸಹ ತಳ ಹಿಡ್ದಿಲ್ಲ. ನಾವು ಮಾಡೋ ಪಲಾವ್ ಪ್ರೊಸೀಜರೇ ಬೇರೆ ಮತ್ತು ನನ್ನ ತಂಗಿ ಮಾಡಿರೋ ಪಲಾವ್ ಪ್ರೊಸೀಜರೇ ಬೇರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಚಿಕನ್ ಪಲಾವ್ ಜೊತೆ ಪೆಪ್ಪರ್ ಡ್ರೈನೂ ಸಹ ಮಾಡಿದ್ಲು, ಟೇಸ್ಟ್ ಮಾಡೋದಕ್ಕೆ ಕೊಟ್ಟಲು. ನನ್ನ ತಂಗಿ ಮಾಡಿದ್ದು ಪಲಾವ್ ಪ್ರೊಸೀಜರ್ ಸ್ವಲ್ಪ ಲೆಂತಿ ಅನಿಸಿದ್ರು ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು. ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಮೊದಲೇ ತಿನ್ನಿಸಿದ್ದೆ, ಆಮೇಲೆ ನಾನು ಟೇಸ್ಟ್ ಮಾಡೋಣ ಅಂತ ಟೇಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮತ್ತು ಅದಕ್ಕೆ ಸೌತೆಕಾಯಿ, ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ಅಂತೂ ಇನ್ನೂ ಟೇಸ್ಟಿಯಾಗಿತ್ತು. ನೀವು ಸಹ ಇದನ್ನು ಮನೆಯಲ್ಲೇ ಟ್ರೈ ಮಾಡಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇದನ್ನು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು.